Om Shri Sai Ram. Class 3rd Standard Subject EVS Lesson Variety of Food. Children, we continue the lesson Variety of Food. In the previous class we learnt about energy giving foods, body building foods and protective foods. Now we continue the lesson. Write the names of grains that you know. Children, grains means ಧಾನ್ಯಗಳು. ಯಾವ್ಯಾವ ಧಾನ್ಯಗಳು ಗೊತ್ತು ನಿಮಗೆ? Grains. An example for grains are rice, wheat, maize, corn, oats, barley, millets, and Bengal gram, horse gram, green gram, cowpeas, black gram, sesame seeds. These are example for grains. Next, write the basic food materials used to prepare these food items. Children, observe one side food items and another one side basic food materials. ಹಾಗಂದರೆ ಅಬ್ಸರ್ವ್ ದ ಎಕ್ಸಾಂಪಲ್. ಈಗ ಫಾರ್ ಎಕ್ಸಾಂಪಲ್ ನಾನೀಗ ರೋಟಿ ಮಾಡಬೇಕು. ರೋಟಿ ಮಾಡೋಕ್ಕೆ ವಿಚ್ ಇಸ್ ದ ಬೇಸಿಕ್ ಮೆಟೀರಿಯಲ್? ರಾಗಿ. ನಾವು ರೋಟಿನ ರಾಗಿಯಿಂದ ಮಾಡ್ಬೋದು. ಆರ್ ರೈಸ್ ಯೂಸ್ ಮಾಡ್ತೀವಿ. ಅದರ್ವೈಸ್ ಜೋವಾರ್. ಅದರ್ವೈಸ್ ವಿ ಕ್ಯಾನ್ ಯೂಸ್ ವೀಟಲ್ಲಿ ಕೂಡ ರೋಟಿ ಮಾಡ್ತಾರೆ. ಅಬ್ಸರ್ವ್. ಅದೇ ರೀತಿ ನಾವು ಐ ಆಮ್ ಗಿವನ್ ಫ್ಯೂ ಎಕ್ಸಾಂಪಲ್ಸ್. ನಾನೊಂದು 5 ಎಕ್ಸಾಂಪಲ್ಸ್ ತೋರಿಸಿದ್ದೀನಿ. ಯು ಆರ್ ಕಂಟಿನ್ಯೂ ದಟ್ ಒನ್ಸ್. ಫಾರ್ ಎಕ್ಸಾಂಪಲ್ ನಾವು ದೋಸೆ ಮಾಡಬೇಕು. ವಾಟ್ ಆರ್ ದ ಬೇಸಿಕ್ ಫುಡ್ ಮೆಟೀರಿಯಲ್ಸ್? ದೋಸೆನ ಯಾವುದರಿಂದ ಮಾಡ್ಬೋದು? ರೈಸ್ ಆರ್ ರಾಗಿ ಆರ್ ವೀಟ್. ನೆಕ್ಸ್ಟ್ ಫಾರ್ ಚಪಾತಿ ವಿತ್ ದ ಬೇಸಿಕ್ ಮೆಟೀರಿಯಲ್ಸ್ ವೀಟ್ ಆರ್ ಮೈದಾ. ವಿ ಆರ್ ಯೂಸಿಂಗ್ ಟು ಪ್ರಿಪೇರ್ ಚಪಾತಿ. ಫಾರ್ ರೈಸ್ ಬಾತ್, ನಾನು ರೈಸ್ ಬಾತ್ ಮಾಡಬೇಕೇನು ಯೂಸ್ ಮಾಡ್ತೀವಿ? ಮೇನ್ಲಿ ವಿ ಮಸ್ಟ್ ಯೂಸ್ ರೈಸ್ ಆ್ಯಂಡ್ ವೆಜಿಟೇಬಲ್ಸ್. ರೈಸ್ ಬದಲು ನಾವು ಬೇರೆ ರಾಗಿ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಸೊ ವಿ ಮಸ್ಟ್ ಯೂಸ್ ರೈಸ್ ಆ್ಯಂಡ್ ವೆಜಿಟೇಬಲ್ಸ್. ಇಲ್ಲಿ ಆರ್ ಬಳಸಲ್ಲ, ಎರಡನ್ನೂ ಬಳಸ್ತೀವಿ. ಓಕೆನಾ? ವೇಟ್. ನೆಕ್ಸ್ಟ್ ಕರ್ಡ್ ರೈಸ್ಗೆ ವಿ ಆರ್ ಯೂಸಿಂಗ್ ರೈಸ್ ಆ್ಯಂಡ್ ಕರ್ಡ್. Next, fill in the blanks. Children, observe in the ಸೆಂಟರಲ್ಲಿ ರೈಸ್ ಅಂತ ಕೊಟ್ಟಿರ್ತಾರೆ. ನೆಕ್ಸ್ಟ್ ಆರೋ ಮಾರ್ಕ್ ಹಾಕ್ಬಿಟ್ಟು ದೇ ಆರ್ ಗಿವನ್ ಎಂಟಿ ಸ್ಪೇಸಸ್ ಹಿಯರ್. ಇಲ್ಲೆಲ್ಲ ಎಂಟಿ ಸ್ಪೇಸಸ್ ಇರುತ್ತೆ. ದಟ್ ಮೀನ್ಸ್ ರೈಸ್ನ ಯೂಸ್ ಮಾಡಿ ಯಾವ್ಯಾವ ಫುಡ್ ಐಟಮ್ಸ್ ಪ್ರಿಪೇರ್ಡ್ ಮಾಡ್ತೀವಿ ಅದನ್ನು ನಾವು ಮೆನ್ಷನ್ ಮಾಡಬೇಕು. ಫ್ರಮ್ ರೈಸ್ ವಿ ಪ್ರಿಪೇರ್ಡ್ ಕುಕ್ಡ್ ರೈಸ್ ಅಂದರೆ ಅನ್ನ. ರೈಸ್ ಅಂದರೆ ಅಕ್ಕಿ. ದೆನ್ ಲೆಮನ್ ರೈಸ್, ಕರ್ಡ್ ರೈಸ್, ಪಲಾವ್, rice bath, and also we are preparing dosa from rice. Next, from wheat ಯೂಸ್ ಮಾಡಿ ಏನು ಮಾಡ್ತೀವಿ? ಚಿಲ್ಡ್ರನ್ ಸೆಂಟ್ರಲ್ಲಿ ಏನು ಕೊಟ್ಟಿರ್ತಾರೋ ಅದರಿಂದ ಯಾವ ಫುಡ್ ಪ್ರಿಪೇರ್ ಆಗುತ್ತೆ ಅದನ್ನು ಔಟ್ಸೈಡಲ್ಲಿ ಬರೀಬೇಕು. ವೀಟಿಂದ ವಿ ಆರ್ ಪ್ರಿಪೇರಿಂಗ್ ಚಪಾತೀಸ್ ಆ್ಯಂಡ್ ಪೂರಿ ಆ್ಯಂಡ್ ವೀಟ್ ದೋಸಾ, ಆ್ಯಂಡ್ ಫ್ರಮ್ ವೀಟ್ ವಿ ಕ್ಯಾನ್ ಪ್ರಿಪೇರ್ ಸ್ವೀಟ್ಸ್ ಆ್ಯಂಡ್ ದೆನ್ ಆಲ್ಸೋ ರೋಟಿ. ನೆಕ್ಸ್ಟ್, ಫ್ರಮ್ ವೆಜಿಟೇಬಲ್ ಯೂಸ್ ಮಾಡಿ ಏನು ಮಾಡ್ತೀವಿ? ವಿ ಕ್ಯಾನ್ ಪ್ರಿಪೇರ್ಡ್ ಪಲಾವ್, ಉಪ್ಮಾ, ಬಿಸಿಬೇಳೆ ಬಾತ್, ಕರ್ರಿ, ಸಾಂಬಾರ್ ಆ್ಯಂಡ್ ಸಲಾಡ್ಸ್. ವೆಜಿಟೇಬಲ್ ಸಲಾಡ್ಸ್ ಕೂಡ ಮಾಡ್ತೀವಿ. ನಾಟ್ ಓನ್ಲಿ ಫ್ರೂಟ್ ಸಲಾಡ್, ವಿ ಕ್ಯಾನ್ ಡೂ ವೆಜಿಟೇಬಲ್ ಸಲಾಡ್ಸ್ ಆಲ್ಸೋ. ನೆಕ್ಸ್ಟ್, ಫ್ರಮ್ ಮಿಲ್ಕ್ ಯೂಸ್ ಮಾಡಿ ವಿ ಗೆಟ್ ಬಟರ್ ಫ್ರಮ್ ಮಿಲ್ಕ್, ಘೀ, ಬಟರ್ ಮಿಲ್ಕ್, ಸ್ವೀಟ್ಸ್, cheese and cream. Next, from tur dal means ಬೇಳೆ ಯೂಸ್ ಮಾಡಿ we can prepare vegetable sambar, rasam, ಹೋಳಿಗೆ, ದೋಸಾ. ದೋಸಾ ಕೂಡ ಚೆನ್ನಾಗಿರುತ್ತೆ. ದೆನ್ ವಡಾ ಆ್ಯಂಡ್ ದೆನ್ ಆಲ್ಸೋ ಕಿಚಡಿ. ಚಿಲ್ಡ್ರನ್ ಕಿಚಡಿ ಇದ್ದರೆ ಸ್ಮಾಲ್ ಬೇಬೀಸ್ ತಿನ್ನೋಸಕ್ಕೆ ಮಾಡ್ತಾರೆ. ದಟ್ ಇಸ್ ಕಿಚಡಿ. ವಿ ಕ್ಯಾನ್ ಪ್ರಿಪೇರ್ಡ್ ಫ್ರಮ್ ತೂರ್ ದಾಲ್. Next activity, do you know where we get the food materials that you have listed?
For example, we get rice from paddy plant. Children, ನಾವೀಗ ಫುಡ್ ಮೆಟೀರಿಯಲ್ಸ್ ಅಂದ್ಬಿಟ್ಟು ಲಿಸ್ಟ್ ಮಾಡಿಬಿಡ್ತೀವಲ್ವಾ, ಅದೆಲ್ಲ ಎಲ್ಲಿಂದ ಬರುತ್ತೆ? ಈಗ ಫಾರ್ ಎಕ್ಸಾಂಪಲ್ ರೈಸ್ ಅಂದರೆ ವಿ ಗೆಟ್ ದಟ್ ರೈಸ್ ಫ್ರಮ್ ಪ್ಲ್ಯಾಂಟ್, ದಟ್ ಮೀನ್ಸ್ ಪ್ಯಾಡಿ ಪ್ಲ್ಯಾಂಟ್. ಭತ್ತದಿಂದ, ಭತ್ತ, ಪ್ಯಾಡಿ ಮೀನ್ಸ್ ಭತ್ತ, ಭತ್ತದಿಂದ ನಮಗೆ ರೈಸ್ ಬರುತ್ತೆ. ಕ್ಲಾಸಿಫೈ ದ ಫುಡ್ ಐಟಮ್ಸ್ ದಟ್ ಆರ್ ಅವೈಲಬಲ್ ಇನ್ ಯುವರ್ ಪ್ಲೇಸ್ ಆ್ಯಸ್ ಪ್ಲ್ಯಾಂಟ್ ಸೋರ್ಸ್ ಆ್ಯಂಡ್ ಅನಿಮಲ್ ಸೋರ್ಸ್. ಚಿಲ್ಡ್ರನ್, ನಿಮ್ಮ ಮನೇಲಿರೋ ಎಲ್ಲ ಥಿಂಗ್ಸ್ನು ನೋಡಿ, ಸುತ್ತಮುತ್ತ ಎಲ್ಲ ನೋಡಿ, ಫುಡ್ ಐಟಮ್ಸ್ ಎಲ್ಲ ನೋಡಿ, ಅದನ್ನು ನಾವು ಜಸ್ಟ್ ಕ್ಲಾಸಿಫೈ. ಪ್ಲ್ಯಾಂಟ್ ಸೋರ್ಸಾ, ಅನಿಮಲ್ ಸೋರ್ಸಾ? ಪ್ಲ್ಯಾಂಟ್ ಸೋರ್ಸ್ ಮೀನ್ಸ್ ವಿ ಗೆಟ್ ದಟ್ ಫುಡ್ ಫ್ರಮ್ ಪ್ಲ್ಯಾಂಟ್. ಆ ಫುಡ್ ನಮಗೆ ಪ್ಲ್ಯಾಂಟಿಂದ ಸಿಕ್ಕಿದ್ರೆ ಪ್ಲ್ಯಾಂಟ್ ಸೋರ್ಸ್. ವಿ ಗೆಟ್ ದಟ್ ಫುಡ್ ಫ್ರಮ್ ಅನಿಮಲ್ಸ್, ಅನಿಮಲಿಂದ ಸಿಕ್ಕಿದ್ರೆ ಅದು ಅನಿಮಲ್ ಸೋರ್ಸ್. See, for example, plant sources examples: rice, ragi, wheat, vegetables, fruits, grains, etc. we get from plants. So these all are example for plant source. Next, for animal source: milk, butter, ghee, eggs, honey, meat, fish, all are example for animal source. Understood? Next, know this: people eat according to their age and the nature of the work they do. The quantity of food eaten by boys and girls the same age differs. Children, ಫುಡ್ ನಾವು ತಿಂತೀವಲ್ಲ, ಅದು ಒಬ್ಬರಿಂದ ತಿನ್ನೋದು, ನಾವು ಫುಡ್ ತೊಗೋತೀವಲ್ಲ, ಅದು ದಟ್ ಈಸ್ ಡಿಫ್ರೆಂಟ್ ಫ್ರಮ್ ಪೀಪಲ್ ಟು ಪೀಪಲ್. ಫಾರ್ ಎಕ್ಸಾಂಪಲ್, ಬಾಯ್ಸಿಗೆ ಗರ್ಲ್ಸಿಗೆ ಕಂಪೇರ್ ಮಾಡಿದ್ರೆ, ಈಗ ಒಂದೇ ಕ್ಲಾಸು, ಥರ್ಡ್ ಸ್ಟ್ಯಾಂಡರ್ಡ್ ಅಂತಲೇ ಇಟ್ಕೊಳ್ಳೋಣ. ಥರ್ಡ್ ಸ್ಟ್ಯಾಂಡರ್ಡ್ ಬಾಯ್ಸಿಗೂ ಗರ್ಲ್ಸಿಗೂ ಕಂಪೇರ್ ಮಾಡಿದ್ರು ಬಾಯ್ಸ್ ತಿನ್ನೋಷ್ಟು ಗರ್ಲ್ಸ್ ತಿನ್ನೋಕ್ಕಾಗಲ್ಲ, ಬಿಕಾಸ್ ಅವ್ರು ಮಾಡೋ ವರ್ಕ್ ಬೇರೆ ಇರುತ್ತೆ. ಆ ಥರ ದಟ್ ಈಸ್ ಡಿಪೆಂಡ್ಸ್ ಅಪಾನ್ ದರ್ ವರ್ಕ್ ದೇ ಡೂ. ಅವ್ರು ಮಾಡೋ ಕೆಲಸದ ಮೇಲೂ ಕೂಡ ಡಿಫ್ರೆನ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ಇಂಜಿನಿಯರಿಗೂ ಫಾರ್ಮರಿಗೂ ಕಂಪೇರ್ ಮಾಡಿದ್ರೆ ಇಂಜಿನಿಯರ್ ವರ್ಕೇ ಬೇರೆ, ಫಾರ್ಮರ್ ವರ್ಕೇ ಬೇರೆ. ಯಾರಿಗೆ ಜಾಸ್ತಿ ಫುಡ್ ಅವಶ್ಯಕತೆ ಇರುತ್ತೆ? ಫಾರ್ಮರ್ಸ್ ನೀಡ್ ಮೋರ್ ಫುಡ್, ಬಿಕಾಸ್ ಅವ್ರ ವರ್ಕ್ ಹಾಗೇ ಇರುತ್ತೆ, ಅವ್ರ ಫುಡ್ ಹಾಗೇ ಡೈಜೆಸ್ಟ್ ಮಾಡ್ತಾರೆ. ಬಟ್ ಇಂಜಿನಿಯರ್ಸ್ ಕೂತ್ಕೊಂಡು ಅಲ್ಲೇ ವರ್ಕ್ ಮಾಡ್ತಿರ್ತಾರೆ, ಫುಡ್ ಏನು ಜಾಸ್ತಿ ಡೈಜೆಸ್ಟ್ ಆಗಲ್ಲ. ಸೊ ಆ ಥರ ದಟ್ ಈಸ್ ಡಿಪೆಂಡ್ಸ್ ಅಪಾನ್ ದರ್ ವರ್ಕ್ ಆ್ಯಂಡ್ ದೆನ್ ಆಲ್ಸೋ ಅಕಾರ್ಡಿಂಗ್ ಟು ದೇರ್ ಏಜ್. ಈಗ ಒಂದು ಸಣ್ಣ ಮಗುಗೆ ಹೋಗ್ಬಿಟ್ಟು ನಾವು ಒಂದು ಬೌಲ್ ಆಫ್ ರೈಸ್ ತಿನ್ಸೋಕ್ಕಾಗಲ್ಲ. ದೇ ಆರ್ ಈಟಿಂಗ್ ಓನ್ಲಿ ಸ್ಮಾಲ್ ಕ್ವಾಂಟಿಟಿ ಆ್ಯಂಡ್ ದೇ ಆಲ್ಸೋ ದೇ ಡ್ರಿಂಕ್ ಮಿಲ್ಕ್ ಓನ್ಲಿ, ಲೈಕ್ ದಿಸ್. Observe the baby. What is the food of a baby? That is milk. Milk is the main and complete food for a child. ಒಂದು ಚಿಕ್ಕ ಮಗುಗೆ ದ ಮೇನ್ ಫುಡ್ ಇಸ್ ಮಿಲ್ಕ್. ಚಿಲ್ಡ್ರನ್, ಆ ಮಗುಗೆ ಮಿಲ್ಕೇ ಸಾಕು. ಇಟ್ ಗಿವ್ಸ್ ದ ಕಂಪ್ಲೀಟ್ ನ್ಯೂಟ್ರಿಷನ್ ಟು ದ ಬೇಬಿ. ಬಟ್ ನೆಕ್ಸ್ಟ್ ಕ್ವಶನ್, ಅಬ್ಸರ್ವ್: ಕ್ಯಾನ್ ಯು ಲೀವ್ ಡ್ರಿಂಕಿಂಗ್ ಮಿಲ್ಕ್ ಓನ್ಲಿ? No. Our body need more nutrients. We want vegetables, fruits, grains, etc. So we can't live with only drinking milk. Understood? Okay, children, we continue in the next class. Thank you. Jai Sai Ram.